ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 4 ಮತ್ತು 5 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಒಂದನೇ ಕ್ವಶನ್ನು: ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಳಗಿನ ಯಾವ ಸ್ಥಳದಲ್ಲಿ DRDOನ ಹೊಸ ಕ್ಷಿಪಣಿ ಪರೀಕ್ಷಾ ಶ್ರೇಣಿ ಮತ್ತು ಇದು ದೇಶದ 3ನೇ ಕ್ಷಿಪಣಿ ಪರೀಕ್ಷಾ ಶ್ರೇಣಿಗೆ ಶಂಕುಸ್ಥಾಪನೆ ನೆರವೇರಿಸಿದರು? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಸರಿಯಾಗಿರತಕ್ಕಂಥ ಉತ್ತರ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ನಾಗಯಲಂಕ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ. ನೋಡಿ, ಇದು ದೇಶದ 3ನೇ ಕ್ಷಿಪಣಿ ಕೇಂದ್ರವಾಗಿದೆ. ಹಾಗಾದರೆ ಹೆಚ್ಚಿನ ಡೀಟೇಲ್ಸನ್ನು ನಾವು ಗಮನಿಸೋಣ. ನೋಡಿ, ಈ ಮಾಹಿತಿಯನ್ನು ರಿಲೀಸ್ ಮಾಡಿದ್ದಾರೆ ನ್ಯೂಸ್ ಪೇಪರಲ್ಲಿ. ಆಂಧ್ರ ಪ್ರದೇಶದ ನಾಗಯಲಂಕದಲ್ಲಿ ಸುಮಾರು 1460 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಈ ಸಂಸ್ಥೆಯ ಕ್ಷಿಪಣಿ ಪರೀಕ್ಷಾ ಶ್ರೇಣಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ನೆರವೇರಿಸಿದರು. ನೋಡಿದು ಕ್ಷಿಪಣಿ ಪರೀಕ್ಷಾ ಶ್ರೇಣಿಯಾಗಿದೆ. ಹಾಗಾದರೆ ಏನಿದು ಕ್ಷಿಪಣಿ ಪರೀಕ್ಷಾ ಶ್ರೇಣಿ? ಈ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಭಾರತವು ಒಡಿಶಾದ ಕರಾವಳಿಯ ಬಳಿ ಇರುವ ಚಂಡೀಪುರ ಮತ್ತು ವೀಲರ್ ದ್ವೀಪಗಳಲ್ಲಿ 2 ಕ್ರಿಯಾತ್ಮಕ ಕ್ಷಿಪಣಿ ಪರೀಕ್ಷಾ ಶ್ರೇಣಿಗಳನ್ನು ಆಲ್ರೆಡಿ ಬಂದಿದೆ. ಈ ಕ್ಷಿಪಣಿ ತಾಣಗಳು ಕ್ಷಿಪಣಿಗಳನ್ನು ಪರೀಕ್ಷಿಸಲು ಸಜ್ಜುಗೊಂಡಿಲ್ಲ ಇನ್ನು. ಇವುಗಳನ್ನು DRDO ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಅಂದರೆ BMDಯ 2ನೇ ಹಂತದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. DRDO ಅಗತ್ಯವನ್ನು ಪರಿಗಣಿಸಿ ಭದ್ರತೆಯ ಕುರಿತಾದ ಕ್ಯಾಬಿನೆಟ್ ಸಮಿತಿಯು ಆಂಧ್ರ ಪ್ರದೇಶದ ಕೃಷ್ಣಯ್ಯ ಜಿಲ್ಲೆಯ ನಾಗಯಲಂಕದಲ್ಲಿ ಹೊಸ ಕ್ಷಿಪಣಿ ಪರೀಕ್ಷಾ ತಾಣವನ್ನು ಅನುಮೋದಿಸಿತು. ಸೊ ಎಲ್ಲ ಮಾಹಿತಿ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ನೆನಪಿರಲಿ ನಿಮಗೆ. ಈಗ ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. ನರ್ಮದಾಶ್ವರ್ ತಿವಾರಿ ಅಂತ ಕರಿತೀವಿ. ನೋಡಿ, ನರ್ಮದಾಶ್ವರ್ ತಿವಾರಿಯವರು ಇದೀಗ ವಾಯುಪಡೆಯ ಉಪಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ನೀಡಿದರು. ನೋಡಿ, ಏರ್ ಮಾರ್ಷಲ್ ಇವರು ಮೊದಲು ಏರ್ ಮಾರ್ಷಲ್ ಆಗಿರತಕ್ಕಂಥ ನರ್ಮದಾಶ್ವರ್ ತಿವಾರಿ ನೋಡಿ PVSM AVSM VM ಟೇಕ್ಸ್ ಓವರ್ ಆ್ಯಸ್ ವೈಸ್ ಚೀಫ್ ಆಫ್ ದ ಏರ್ ಸ್ಟಾಫ್. ಗಮನಿಸಿ, ವೈಸ್ ಚೀಫ್ ಆಫ್ ದ ಏರ್ ಸ್ಟಾಫ್ಗೆ ಆಯ್ಕೆಯಾಗಿದ್ದಾರೆ. ಸೊ ಇಂಡಿಯನ್ ಏರ್ಫೋರ್ಸ್ ಈ ಒಂದು ಮಾಹಿತಿಯನ್ನು ಇದೀಗ ಬಿಡುಗಡೆ ಮಾಡಿದೆ. ನೋಡಿ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ಇವರು ಏರ್ ಮಾರ್ಷಲ್ ಆಗಿದ್ದಾರೆ, ಇದು ನೆನಪಿರಬೇಕು. ಮೇ 2, 2025ರಂದು ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಏಪ್ರಿಲ್ 30, 2025ರಂದು ವಾಯುಪಡೆಯ ಉಪಮುಖ್ಯಸ್ಥರಾಗಿ ನಿವೃತ್ತರಾದ ಏರ್ ಮಾರ್ಷಲ್ ಸುಜಿತ್ ಪುಷ್ಪಕರ್ ಧಾರ್ಕರ್ ಅವರ ಉತ್ತರಾಧಿಕಾರಿಯಾಗಿ ತಿವಾರಿಯವರು ನೇಮಕಗೊಂಡಿದ್ದಾರೆ. ಭಾರತೀಯ ವಾಯುಪಡೆ ಬಗ್ಗೆ ನಾವು ನೋಡೋದಾದರೆ 1947ರ ಆಗಸ್ಟ್ 15ರಂದು ದೇಶ ಸ್ವಾತಂತ್ರ್ಯ ಪಡೆದ ನಂತರ ಇದನ್ನು ಜನವರಿ 1950ರಲ್ಲಿ ವಾಯುಪಡೆಯೆಂದು ಮರುನಾಮಕರಣ ಮಾಡಲಾಗಿದೆ. ಭಾರತೀಯ ವಾಯುಪಡೆಯ ಮೊದಲ ಮುಖ್ಯಸ್ಥ ಅಂತ ಅಂದರೆ ಏರ್ ಮಾರ್ಷಲ್ ಸರ್ ಥಾಮಸ್ ವಾಕರ್ ಎಲ್ಮಿಸ್ಟ್ ಅಂತ ಕರಿತೀವಿ. ಇನ್ನು ಮೊದಲ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಅಂತ ಕೇಳಿದರೆ ಸುಬ್ರಟೋ ಮುಖರ್ಜಿ ಅಂತಕ್ಕಂಥವರು. ಇನ್ನು ಪ್ರಸ್ತುತ ಮತ್ತು 28ನೇ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಿರುವವರು ಅಮರ್ಪ್ರೀತ್ ಸಿಂಗ್. ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಗಮನಿಸಿ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ವಿಳಿಂಜಂ ಅಂತಾರಾಷ್ಟ್ರೀಯ ಆಳ ನೀರಿನ ಬಹು ಉಪಯೋಗಿ ಬಂದರು ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ವಿಳಿಂಜಂ ಇಂಟರ್ನ್ಯಾಷನಲ್ ಡೀಪ್ ವಾಟರ್ ಮಲ್ಟಿಪರ್ಪೋಸ್ ಸಪೋರ್ಟಿಗಾಗಿ ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಉದ್ಘಾಟನೆ ಮಾಡಿದರು. ಹಾಗಾದರೆ ಈ ವಿಳಿಂಜಂ ಆಳ ನೀರಿನ ಬಹು ಉಪಯೋಗಿ ಬಂದರು
ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಕೇರಳದ ತಿರುವನಂತಪುರಂನಲ್ಲಿ. ನೋಡಿ, ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್‌ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ಏನಿದು ವಿಜಿಂಜಮ್ ಪೋರ್ಟ್? ಡೀಟೇಲ್ಸನ್ನು ಗಮನಿಸಿ. ಪ್ರಧಾನಿ ನರೇಂದ್ರ ಮೋದಿಯವರು ಮೇ 2, 2025ರಂದು ಕೇರಳದ ತಿರುವನಂತಪುರಂನಲ್ಲಿ ವಿಳಿಂಜಮ್ ಅಂತಾರಾಷ್ಟ್ರೀಯ ಆಳ ನೀರಿನ ಬಹು ಉಪಯೋಗಿ ಬಂದರು. ನೋಡಿ, ಟ್ರಾನ್ಸ್‌ಶಿಪ್‌ಮೆಂಟ್ ಆ್ಯಂಡ್ ಸೆಮಿ ಆಟೋಮ್ಯಾಟಿಕ್ ವಿಳಿಂಜಮ್, ವಿಜಿಂಜಮ್ ಅಥವಾ ವಿಳಿಂಜಮ್ ಇಂಟರ್ನ್ಯಾಷನಲ್ ಡೀಪ್ ವಾಟರ್ ಮಲ್ಟಿಪರ್ಪಸ್ ಸೀ ಪೋರ್ಟ್ ಅಂತ ಕರೀತಾರೆ. ಇದನ್ನು ಉದ್ಘಾಟಿಸಿದರು. ಇದೇನಿದೆ ವಿಳಿಂಜಮ್ ಏನಿದೆ, ಇದು ಭಾರತದ ಮೊಟ್ಟ ಮೊದಲ ಮೀಸಲಾದ ಟ್ರಾನ್ಸ್‌ಶಿಪ್‌ಮೆಂಟ್ ಮತ್ತು ಅರೆ ಸ್ವಯಂ ಚಾಲಿತ ಬಂದರು ಆಗಿದೆ. ನೋಡಿ, ಈ ಥರದ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಟ್ರಾನ್ಸ್‌ಶಿಪ್‌ಮೆಂಟ್ ಆ್ಯಂಡ್ ಸೆಮಿ ಆಟೋಮ್ಯಾಟಿಕ್ ಅಂದರೆ ಅರೆ ಸ್ವಯಂ ಚಾಲಿತ ಬಂದರು ಆಗಿರತಕ್ಕಂಥದ್ದು. ಓಕೆ, ಎಲ್ಲವೂ ಕೂಡ ನೆನಪಿರಲಿ ನಿಮಗೆ. ವಿಳಿಂಜಮ್ ಅಂತಾರಾಷ್ಟ್ರೀಯ ಆಳ ನೀರಿನ ಬಹು ಉಪಯೋಗಿ ಬಂದರನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಘಟಕಗಳೊಂದಿಗೆ ಭೂ ಮಾಲೀಕರ ಮಾದರಿ ಅಂದರೆ ಲ್ಯಾಂಡ್‌ಲಾರ್ಡ್ ಮಾಡೆಲನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಟ್ಯೂನಾ ಮೀನು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸರಿಯಾದಂಥ ಉತ್ತರ ಮೇ 2, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಗಮನಿಸಿ, ಮೇ 2ರಂದು ನಾವು ವಿಶ್ವ ಟ್ಯೂನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಓಕೆ, ಟ್ಯೂನಾ ಮೀನು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇದು ಒಮೆಗಾ 3 ತುಂಬಾ ಖನಿಜಗಳು, ಪ್ರೋಟೀನ್ಗಳು ಮತ್ತು ವಿಟಮಿನ್ B12ಗಳಿಂದ ಸಮೃದ್ಧವಾಗಿದೆ ಈ ಮೀನು. ಆ ಕಾರಣಕ್ಕಾಗಿ ಜವಾಬ್ದಾರಿಯುತ ಟ್ಯೂನಾ ಮೀನುಗಾರಿಕೆಯ ಮಹತ್ವವನ್ನು ಎತ್ತಿ ತೋರಿಸಲು 9 ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮೇ 2 ವಿಶ್ವ ಟ್ಯೂನಾ ದಿನವೆಂದು ಘೋಷಿಸಿದೆ. ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಮೇ 1ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಮೂಲದೊಂದಿಗೆ ಕೆಳಗಿನ ಯಾವ ಐತಿಹಾಸಿಕ ಘಟನೆ ಸಂಬಂಧಿಸಿದೆ? ಓಕೆ, ಅಂದರೆ ನಾವು ಪ್ರತಿ ವರ್ಷ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಮೇ 1ನ್ನೇ ಯಾಕೆ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಹಾಗಾದರೆ ಆ ದಿನ ಏನಾದರೂ ಘಟನೆ ನಡೆದಿತ್ತಾ? ಇತಿಹಾಸವಿದೆಯಾ? ಹೌದು, ಆ ಇತಿಹಾಸವಿದೆ. ಆ ಇತಿಹಾಸದ ಹೆಸರೇ ಆಪ್ಷನ್ ನಂಬರ್ 4. ಗಮನಿಸಿ, ಎ ಮಾರ್ಕೆಟ್ ವ್ಯವಹಾರ ಅಂತ ಕರೀತಾರೆ. ಎ ಮಾರ್ಕೆಟ್ ಇದು ತುಂಬಾ ಹೆಸರುವಾಸಿ. ಎಕ್ಸಾಮಲ್ಲಿ ಕೇಳ್ತಾರೆ, ನಿಮಗೆ ನೆನಪಿರಬೇಕು ನಿಮಗೆ. ಓಕೆ, ದ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನಲ್ಲಿ ಈ ಒಂದು ಫುಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ನಾವು ನೋಡೋಣ. ಪ್ರಪಂಚದಾದ್ಯಂತ ಕಾರ್ಮಿಕರ ಸಮರ್ಪಣೆ ಮತ್ತು ಕೊಡುಗೆಯನ್ನು ಗೌರವಿಸಲು ಮೇ 1ರಂದು ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಮೂಲವು ಚಿಕಾಗೋದಲ್ಲಿ ಕಂಡುಬರುತ್ತದೆ. ನೋಡಿ, ಅದರ ಮೂಲ ಚಿಕಾಗೋದಲ್ಲಿ ಕಂಡುಬರುತ್ತದೆ. ಅಲ್ಲಿ ಮೇ 1, 1886 ಅಂದು ನೋಡಿ ಕಾರ್ಮಿಕರು 8 ಗಂಟೆಗಳ ಕೆಲಸದ ದಿನಕ್ಕಾಗಿ ಮುಷ್ಕರಕ್ಕೆ ಕರೆ ನೀಡುತ್ತಾರೆ ಚಿಕಾಗೋದಲ್ಲಿ. ಯಾವಾಗ? ಮೇ 1, 1886ರಲ್ಲಿ. ಓಕೆ, 8 ಗಂಟೆಗಳ ಕೆಲಸಕ್ಕೆ. ಈಗ ನೋಡಿ, ಎ ಮಾರ್ಕೆಟ್ ಅಫೇರ್. ಗಮನಿಸಿ, ಇಂಗ್ಲೀಷಲ್ಲಿ ಎ ಮಾರ್ಕೆಟ್ ಅಫೇರ್ ಎಂದು ನೆನಪಿಸಿಕೊಳ್ಳಲ್ಪಡುವ ಪ್ರತಿಭಟನೆಯು ಅಂದರೆ ಕಾರ್ಮಿಕ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಮೇ 4ರಂದು ಎ ಮಾರ್ಕೆಟ್ ಚೌಕದಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಬಾಂಬ್ ಎಸೆಯಲ್ಪಟ್ಟಾಗ ಹಿಂಸಾಚಾರ ಭುಗಿಲೆದ್ದಿತು. ಪರಿಣಾಮವಾಗಿ ನಡೆದ ಗುಂಡಿನ ಚಕಮಕಿಯಲ್ಲಿ 6 ಅಧಿಕಾರಿಗಳು, ಹಲವಾರು ನಾಗರಿಕರು ಸೇರಿದಂತೆ ಹಲವಾರು ಸಾವು ನೋವುಗಳು ಇಲ್ಲಿ ಸಂಭವಿಸುತ್ತದೆ. ಈ ತಿರುವು ಯುರೋಪಿನಾದ್ಯಂತ ಕಾರ್ಮಿಕ ಸಂಘಟನೆಗಳು ಮತ್ತು ಸಮಾಜವಾದಿ ಒಕ್ಕೂಟಗಳನ್ನು ಮೇ 1ನ್ನು ಅಂತಾರಾಷ್ಟ್ರೀಯ ಕಾರ್ಮಿಕರ ಒಗ್ಗಟ್ಟಿನ ದಿನವೆಂದು ಘೋಷಿಸಲು ಪ್ರೇರೇಪಿಸಿತು. ಇದನ್ನು 1889ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ 2ನೇ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಔಪಚಾರಿಕವಾಗಿ ಅಂಗೀಕರಿಸಲಾಯಿತು.
ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ನೋಟಿಸ್ ಟು ಏರ್ ಮಿಷನ್ ಅಂದರೆ ನೋಟೋಮ್ ಅಂತ ಕರೀತಾರೆ ಅಥವಾ ನೋಟಾಮ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ನೋಡಿ, ನೋಟಿಸ್ ಟು ಏರ್ ಮಿಷನ್. ಹಾಗಾದರೆ ಇದೊಂದು ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇದಕ್ಕೆ ಅಂದರೆ ಇದು ಏನಿದೆ, ಒಂದು ದೇಶದ ವಾಯುಯಾನ ಪ್ರಾಧಿಕಾರ ಏನಿದೆ ಹೊರಡಿಸಿದ ಬುಲೆಟಿನ್ ಆಗಿದೆ. ವಾಯುಯಾನ ಪ್ರಾಧಿಕಾರ ಹೊರಡಿಸಿದ ಬುಲೆಟಿನ್ ಆಗಿದೆ. ಯಾಕೆ ಇದು ಸುದ್ದಿಯಲ್ಲಿದೆ? ಸೊ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ಎಕನಾಮಿಕ್ಸ್ ಟೈಮ್ಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ರು, ಮಿಸ್ ಆಗಿ ಅದೇ ಪೇಪರ್ ಮತ್ತೆ ಆ್ಯಡ್ ಆಗಿದೆ. ಸೊ ಏನಿದು ನೋಟಮ್ ಗಮನಿಸಿ. ಪಹಲ್ಗಮ್ ಭಯೋತ್ಪಾದಕ ದಾಳಿಯಿಂದ ಭಾರತ ಇತ್ತೀಚೆಗೆ ವಾಯು ಕಾರ್ಯಾಚರಣೆಗೆ ಅಂದರೆ ನೋಟಾಮ್ ನೋಟಿಸ್ ಟು ಏರ್ ಮಿಷನ್ ನೋಟಿಸ್ ಜಾರಿ ಮಾಡಿ ಪಾಕಿಸ್ತಾನ ನೋಂದಾಯಿತ ನಿರ್ವಹಿಸಲ್ಪಡುವ ಅಥವಾ ಗುತ್ತಿಗೆ ಪಡೆದಂತಹ ವಿಮಾನಗಳಾಗಿರ್ಬೋದು, ವಿಮಾನ ಸಂಸ್ಥೆಗಳಾಗಿರ್ಬೋದು ಮತ್ತು ಮಿಲಿಟರಿ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೋಟಮ್ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ಗಮನಿಸಬಹುದು ನೀವು. ಭಾರತವು ಇಲ್ಲಿ ನೋಟಮ್ ಜಾರಿ ಮಾಡಿದೆ. ಅಂದರೆ ನೋಡಿ, ನೋಟಮ್ ಮೂಲಕ ನಾವು ಏನು ನಿರ್ಧಾರ ಬೇಕಾದರೂ ಕೈಗೊಳ್ಳಬಹುದು. ಇದೀಗ ಭಾರತ ಈ ನೋಟಮ್ನ ಒಂದಿಗೆ ವಾಯು ಪ್ರದೇಶಗಳನ್ನು ಮುಚ್ಚಲ್ಪಟ್ಟಿದೆ. ಏನಿದು ನೋಟಮ್? ನೋಡಿ, ವಾಯು ಕಾರ್ಯಾಚರಣೆಗೆ ಸೂಚನೆ ಅಂತ ಕರೀತಾರೆ, ಅಂದರೆ ಬುಲೆಟಿನ್ ಆಗಿದೆ. ನೋಟಿಸ್ ಟು ಏರ್ ಮಿಷನ್, ಇದನ್ನು ನೋಟಿಸ್ ಟು ಏರ್ ಮೆನ್ ಎಂದು ಕೂಡ ಕರೆಯುತ್ತಾರೆ. ಇದು ಯಾವುದೇ ವೈಮಾನಿಕ ಸೌಲಭ್ಯ ಆಗಿರ್ಬೋದು, ಸೇವೆ ಆಗಿರ್ಬೋದು, ಕಾರ್ಯವಿಧಾನ ಆಗಿರ್ಬೋದು ಅಥವಾ ಅಪಾಯದಲ್ಲಿನ ಸ್ಥಾಪನೆ, ಸ್ಥಿತಿ ಅಥವಾ ಬದಲಾವಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ಒಳಗೊಂಡಿರುವ ಸೂಚನೆಯಾಗಿದ್ದು, ವಿಮಾನ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ಸಿಬ್ಬಂದಿಗೆ ಇದರ ಸಕಾಲಿಕ ಜ್ಞಾನವು ಅತ್ಯಗತ್ಯವಾಗಿದೆ. ಸೊ ಇಷ್ಟು ಮಾಹಿತಿ ನೆನಪಿರಲಿ ಇದರ ಬಗ್ಗೆ. 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಸುದ್ದಿಯಲ್ಲಿರುವ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದರೆ NHRCಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ? ನೋಡಿ, NHRC ಎಂಬುದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಯಾಕೆ ಸುದ್ದಿಯಲ್ಲಿದೆ? ಗಮನಿಸಬಹುದು. ಕರ್ನಾಟಕ ಮ್ಯಾನ್ ಅಕ್ಯೂಸ್ಡ್ ಆಫ್ ರೇಪ್ ಆ್ಯಂಡ್ ಮರ್ಡರ್ ಆಫ್ 5-year-old ಕಿಲ್ಡ್ ಇನ್ ಎನ್ಕೌಂಟರ್. ನೋಡಿ, ಒಬ್ಬ ಮನುಷ್ಯ ರೇಪ್ ಮಾಡಿ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಶೂಟೌಟ್ ಆಗುತ್ತೆ. ಓಕೆ, ಸೊ ಇದರ ಬಗ್ಗೆ ನ್ಯೂಸ್ ಕೊಟ್ಟಿರತಕ್ಕಂಥದ್ದು. ಓಕೆ, ಏನಿದೆ ಮಾಹಿತಿ? ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತ ಬಾಲಕಿಯ ಅಪಹರಣ, ಅತ್ಯಾಚಾರ ಮತ್ತು ಕೊಲೆ ಮತ್ತು ಅದರ ನಂತರ ಪೊಲೀಸ್ ಎನ್ಕೌಂಟರ್ನಲ್ಲಿ ಆರೋಪಿಯ ಸಾವು ಸಂಬಂಧಿಸಿದ ಬಗ್ಗೆ ಮಾಧ್ಯಮ ವರದಿಯನ್ನು ಅನುಸರಿಸಿ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಓಕೆ, ಸ್ವಯಂ ಪ್ರೇರಿತವಾಗಿ NHRC ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಹಾಗಾದರೆ ಇದರ ಬಗ್ಗೆ ಮಾಹಿತಿ ನೋಡಿ. NHRC ಎಂಬುದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಡಿ ರಚಿಸಲಾಗಿದೆ. ನೋಡಿ, 1993ಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಅದರಡಿ NHRC ರಚನೆಗೊಂಡಿದೆ. ಹಾಗಾಗಿ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ, ಸಂವಿಧಾನಿಕ ಸಂಸ್ಥೆ ಅಲ್ಲ ಎಂಬುದು ನೆನಪಿರಬೇಕು. ಇದು ಮಾನವ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಸ್ವತಂತ್ರ ಸಂಸ್ಥೆಯಾಗಿ 1993ರ ಅಕ್ಟೋಬರ್ 12ರಂದು ಸ್ಥಾಪಿಸಲ್ಪಟ್ಟಿತು. ಇದನ್ನು ಸೆಕ್ಷನ್ 2 ಉಪವಿಧಿ 1D ಅಡಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಇದರ ಸಂಯೋಜನೆ ಮತ್ತು ರಚನೆಯ ಬಗ್ಗೆ ನಾವು ನೋಡೋದಾದರೆ NHRC ಒಬ್ಬ ಅಧ್ಯಕ್ಷರು 5 ಜನ ಸದಸ್ಯರನ್ನು ಹೊಂದಿರುತ್ತದೆ. ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಉಳಿದಂತೆ ಸದಸ್ಯರು ನಿವೃತ್ತ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಹೈಕೋರ್ಟ್ನ ನಿವೃತ್ತ ಅಥವಾ ಹಾಲಿ ಮುಖ್ಯ ನ್ಯಾಯಾಧೀಶರು ಇದರ ಸದಸ್ಯರಾಗಿರ್ತಾರೆ. ಇನ್ನು ಕನಿಷ್ಠ ಒಬ್ಬ ಮಹಿಳೆ ಸೇರಿದಂತೆ 3 ಮಾನವ ಹಕ್ಕುಗಳ ತಜ್ಞರು ಇದಕ್ಕೆ ಸದಸ್ಯರಾಗಿರುತ್ತಾರೆ. ಹೀಗೆ
ಒಬ್ಬ ಅಧ್ಯಕ್ಷ 5 ಜನ ಸದಸ್ಯರನ್ನು ಹೊಂದಿರುತ್ತದೆ. ಇನ್ನು ಮುಖ್ಯವಾಗಿ ಹೆಚ್ಚುವರಿಯಾಗಿ 7 ಪದನಿಮಿತ್ತ ಸದಸ್ಯರು ಅಂದರೆ ಈ ಕೆಳಗಿನ ಅಧ್ಯಕ್ಷರನ್ನು ಒಳಗೊಂಡಿರುತ್ತದೆ. ಮುಖ್ಯವಾಗಿ ಪರಿಶಿಷ್ಟ ಜಾತಿಯ ಆಯೋಗ ಆಗಿರ್ಬೋದು, ಪರಿಶಿಷ್ಟ ಪಂಗಡದ ಆಯೋಗ ಆಗಿರ್ಬೋದು, ಅಲ್ಪಸಂಖ್ಯಾತರ ಆಯೋಗ, ಮಹಿಳಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಇನ್ನು ಹಿಂದುಳಿದ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಅಂಗವಿಕಲರ ಆಯೋಗ ಏನಿದೆ, ವ್ಯಕ್ತಿಗಳು ಅಥವಾ ಮುಖ್ಯ ಆಯುಕ್ತರು ಏನಿದ್ದಾರೆ ಇದರ ಅಧ್ಯಕ್ಷರು ಇದಕ್ಕೆ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ. ಅಂದರೆ ಇದರ ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಏನಿರ್ತಾರೆ ಈ ಆಯೋಗಗಳ ಮುಖ್ಯಸ್ಥರು ಇವರು ಕೂಡ ಈ 7 ಜನರು ಇದರ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ ಎಂಬುದನ್ನು ಗಮನಿಸಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟು. ಇನ್ನು ನೇಮಕಾತಿ ಮತ್ತು ಅಧಿಕಾರಾವಧಿ ಬಗ್ಗೆ ನೋಡೋದಾದರೆ ನೋಡಿ, ಇವರು 3 ವರ್ಷಗಳು ಅಥವಾ 70 ವರ್ಷ ವಯಸ್ಸಿನವರೆಗೆ ಅಧಿಕಾರದಲ್ಲಿರುತ್ತಾರೆ. ಸದಸ್ಯರು ಮರು ನೇಮಕಕ್ಕೆ ಅರ್ಹರಾಗಿರುತ್ತಾರೆ. ಆದರೆ ಅಧಿಕಾರಾವಧಿಯ ನಂತರ ಹೆಚ್ಚಿನ ಸರ್ಕಾರಿ ಉದ್ಯೋಗದಿಂದ ಇವರನ್ನು ನಿಷೇಧಿಸಲಾಗುತ್ತದೆ. ನೆನಪಿರಬೇಕು ಇದು ಕೂಡ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ ಕೇಂದ್ರ ಸರ್ಕಾರವು ಅಂಗೋಲಾ ದೇಶವು ತನ್ನ ರಕ್ಷಣಾ ಪಡೆಗಳನ್ನು ಆಧುನೀಕರಿಸಲು ಎಷ್ಟು ಸಾಲವನ್ನು ನೀಡಿದೆ? ಅಂದರೆ ಲೈನ್ ಆಫ್ ಕ್ರೆಡಿಟ್ ಅಂತ ಕರೀತಾರೆ. ಓಕೆ, LOC ಲೈನ್ ಆಫ್ ಕ್ರೆಡಿಟನ್ನು ನೀಡಿದೆ ಅಂತ ಕೇಳಿದ್ರೆ 200 ಮಿಲಿಯನ್. ನೋಡಿ, ಭಾರತ ಸರ್ಕಾರವು ಇದೀಗ ಅಂಗೋಲಾ ದೇಶಕ್ಕೆ 200 ಮಿಲಿಯನ್ ಸಾಲವನ್ನು ಘೋಷಣೆ ಮಾಡಿದೆ. ಸೊ ಈ ಕಾರಣ ಏನು? ರಕ್ಷಣಾ ಪಡೆಗಳನ್ನು ಆಧುನೀಕರಿಸುವ ಉದ್ದೇಶದಿಂದಾಗಿ. ಸೊ PM ಮೋದಿ ಅನೌನ್ಸಸ್ 200 ಮಿಲಿಯನ್ ಫಾರ್ ಮಾಡರೇಷನ್ ಆಫ್ ಅಂಗೋಲಿಯನ್ ಆರ್ಮ್ಡ್ ಫೋರ್ಸ್. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಎರಡೂ ದೇಶಗಳ ನಡುವೆ ಇಲ್ಲಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಖ್ಯವಾಗಿ ಆಯುರ್ವೇದ ಕ್ಷೇತ್ರ ಮತ್ತು ಇತರೆ ಸಾಂಪ್ರದಾಯಿಕ ಔಷಧ ವ್ಯವಸ್ಥೆಗಳಲ್ಲಿ, ಜೊತೆಗೆ ಕೃಷಿ ಕ್ಷೇತ್ರ, ತದನಂತರ ಜನರಿಂದ ಜನರಿಗೆ ಬಾಂಧವ್ಯವನ್ನು ಉತ್ತೇಜಿಸಲು ಯುವ ವಿನಿಮಯ ಕಾರ್ಯಕ್ರಮ ಸೇರಿದಂತೆ 2025ರಿಂದ 29ರ ಅವಧಿಗೆ ಸಂಸ್ಕೃತಿ ಕ್ಷೇತ್ರದಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಕುರಿತು ಕೂಡ ಇಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅಂಗೋಲಾ ಗಮನಿಸಿ, ISA ಅಂದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಏನಿದೆ ಇದರ ಒಪ್ಪಂದಕ್ಕೆ ಸಹಿ ಹಾಕಿದ 123ನೇ ರಾಷ್ಟ್ರ. ಇದು ಕೂಡ ನೆನಪಿರಲಿ. ಅಂಗೋಲಾ ಬಗ್ಗೆ ನೋಡಿ, ಅಂಗೋಲಾ ನೈಋತ್ಯ ಆಫ್ರಿಕಾದಲ್ಲಿರತಕ್ಕಂಥ ಒಂದು ದೇಶ. ಈ ದೇಶವು ಪೆಟ್ರೋಲಿಯಂ ತೈಲ ಮತ್ತು ವಜ್ರಗಳಿಂದ ಸಮೃದ್ಧವಾಗಿದೆ. ರಾಜಧಾನಿ ಲುವಾಂಡ, ಕರೆನ್ಸಿ ಕ್ವಾಂಜಾ. ಓಕೆ, ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. 2024-25ರ ಋತುವಿನಲ್ಲಿ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ AIFF ವರ್ಷದ ಪುರುಷ ಆಟಗಾರ ಪ್ರಶಸ್ತಿಯನ್ನು ನೋಡಿ ಯಾರು ಗೆದ್ದಿದ್ದಾರೆ? ಸರಿಯಾದಂಥ ಉತ್ತರ ಸುಭಾಷಿಶ್ ಬೋಸ್. ಸೊ ಈ ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ನೋಡಿ, ಭಾರತದ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ವರ್ಷದ ಅಂದರೆ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಮತ್ತು ವುಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಎಲ್ಲ ಮಾಹಿತಿಯನ್ನು ಘೋಷಣೆ ಮಾಡಿದೆ. ಅದರ ಸಂಪೂರ್ಣ ಡೀಟೇಲ್ಸನ್ನು ನಾವು ಕುರಿತು ನೋಡೋಣ. ನೋಡಿ, ಸುಭಾಷಿಶ್ ಬೋಸ್ ನೇಮ್ಡ್ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಅಟ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅವಾರ್ಡ್ಸ್ 2025. ಸೊ ಫುಟ್ಬಾಲ್ ಫೆಡರೇಷನ್ ಈ ಅವಾರ್ಡನ್ನು ವರ್ಷದ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಗಮನಿಸಿ, ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ 2024-25ರ ಫುಟ್ಬಾಲ್ ಋತುವಿನ ವಾರ್ಷಿಕ ಪ್ರಶಸ್ತಿ ವಿಜೇತರನ್ನು ಘೋಷಣೆ ಮಾಡಿದೆ. ಮೋಹನ್ ಬಗಾಗ್ ಸೂಪರ್ ಜೈಂಟ್ನ ಸುಭಾಷಿಶ್ ಬೋಸ್ ಮತ್ತು ತೆಲಂಗಾಣದ ಸೌಮ್ಯ ಗುಗುಲೋತ್ ಅವರನ್ನು ಕ್ರಮವಾಗಿ 2024-25ರ ವರ್ಷದ ಪುರುಷ ಮತ್ತು ಮಹಿಳಾ ಆಟಗಾರ್ತಿಯರನ್ನಾಗಿ ಘೋಷಣೆ ಮಾಡಿದೆ. ಸೊ ಇಲ್ಲಿ 2024-25ನೇ ಸಾಲಿನ AIFF ಪ್ರಶಸ್ತಿ ವಿಜೇತರು ಮತ್ತು ಅವರ ಪಟ್ಟಿಯನ್ನು ಕುರಿತು ನಾವು ನೋಡೋಣ. ನೋಡಿ, ವರ್ಷದ ಪುರುಷ ಆಟಗಾರ ಪ್ರಶಸ್ತಿಗೆ ಸುಭಾಷಿಶ್ ಬೋಸ್ ಆಯ್ಕೆಯಾಗಿದ್ದರೆ,
ವರ್ಷದ ಮಹಿಳಾ ಆಟಗಾರ್ತಿಗೆ ಸೌಮ್ಯ ಗುಗುಲೋತ್ ಆಯ್ಕೆಯಾಗಿದ್ದಾರೆ. ಇನ್ನು ವರ್ಷದ ಭರವಸೆಯ ಪುರುಷ ಆಟಗಾರ ಬ್ರೆಸನ್ ಫರ್ನಾಂಡಿಸ್ ಆಯ್ಕೆಯಾಗಿದ್ದಾರೆ. ಮಹಿಳಾ ಆಟಗಾರ್ತಿ ಥೊಯ್ಜಿಮ್ ಥುಯಿಬಿಸಾನ ಚಾನು ಆಯ್ಕೆಯಾಗಿದ್ದಾರೆ. ಇನ್ನು ಮುಖ್ಯವಾಗಿ ಪುರುಷರ ವಿಭಾಗದಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ ಅಂತಂದರೆ ವಿಶಾಲ್ ಕೈತ್. ಮಹಿಳಾ ಅತ್ಯುತ್ತಮ ಗೋಲ್ ಕೀಪರ್ ಅಂದರೆ ಎಲಾಂಗ್ ಬಮ್ ಪೊಂಬೊನ್ ಚಾನು. ಓಕೆ ನೋಡಿ, ಪಂತು ಚಾನು ನೆನಪಿರಲಿ. ವರ್ಷದ ಪುರುಷರ ತರಬೇತುದಾರ ಖಾಲಿದ್ ಜಮೀಲ್. ವರ್ಷದ ಮಹಿಳಾ ತರಬೇತಿದಾರ ಸುಜಾತ ಕರ್. ವರ್ಷದ ಪುರುಷ ರೆಫೆರಿ ಅಂತಂದರೆ ವೆಂಕಟೇಶ್ ಆರ್. ಇನ್ನು ವರ್ಷದ ಪುರುಷ ಸಹಾಯಕ ರೆಫೆರಿ ವೈರಮುತ್ತು ಪಿ. ಸೊ ಉಳಿದಂತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಗಮನಿಸಬಹುದು. ಸೊ ಇಷ್ಟು ಮಾಹಿತಿ ನಿಮಗೆ ಇವತ್ತಿನ ಪ್ರಚಲಿತ ಘಟನೆಯಾಗಿದೆ. ಇವತ್ತಿನ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.